ಉಪಸಮರದಲ್ಲಿ ಗೆದ್ದ ಕಾಂಗ್ರೆಸ್ 3 ಕ್ಷೇತ್ರಗಳಲ್ಲಿ ಗೆಲುವಿನ ಸಂಭ್ರಮ. ಮತ್ತೊಮ್ಮೆ ತಲೆ ಕೆಳಗಾಯಿತು ಸಮೀಕ್ಷೆ. ಕ್ಷೇತ್ರದ ಗೆಲುವು 2028ರ ಚುನಾವಣೆಯ ದಿಕ್ಸೂಚಿ. ಟೀಕಾಕಾರರಿಗೆ ಡಿಕೆಶಿ ಟಾಂಗ್. ಚನ್ನಪಟ್ಟಣದಲ್ಲಿ ಮಲಗಿದ ಡಿಕೆಶಿ ಸಿಎಂ ಘೋಷಣೆ. ಈ ಸೋಲನ್ನ ನಾನೇ ಸ್ವೀಕಾರ ಮಾಡುತ್ತೇನೆ. ಸೋತಿದ್ದೇನೆ, ಸುಮ್ಮನೆ ಕೂರುವುದಿಲ್ಲ. ಸಮಾಜದ ಏಳಿಗೆಗಾಗಿ ಹೋರಾಟ ಮಾಡ್ತೀನಿ ಎಂದ ನಿಖಿಲ್ ಕುಮಾರಸ್ವಾಮಿ. ಸಂಡೂರಿನಲ್ಲಿ ಅನ್ನಪೂರ್ಣ ಕೈ ಹಿಡಿದ ಜನ. ಶಿಗ್ಗಾವಿಯಲ್ಲಿ ಮುಗ್ಗರಿಸಿದ ಮಾಜಿ ಸಿಎಂ ಪುತ್ರ. ಬಿಜೆಪಿಯವರನ್ನ ಕಂಡು ಕೈ ಕಾರ್ಯಕರ್ತರ ಚೀರಾಟ, ಲಘು ಲಾಠಿ ಪ್ರಹಾರ. ಮಹಾರಾಷ್ಟ್ರದಲ್ಲಿ ಎನ್ಡಿಎ ನೇತೃತ್ವದ ಸರ್ಕಾರ ರಚನೆ. ದೇವೇಂದ್ರ ಫಡ್ನವೀಸ್ಗೆ ಅಮಿತ್ ಶಾ ಕರೆ. ಅಮೋಘ ಜಯ ಗಳಿಸಿದ್ದಕ್ಕೆ ಅಭಿನಂದನೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಲೈವ್ ಕವರೇಜ್. ನಾನು ನಾಗೇಂದ್ರ ಬಾಬು. ಮಿನಿ ದಂಗಲ್ ರಿಸಲ್ಟ್ ಕೊನೆಗೂ ಕೂಡ ಹೊರಬಿದ್ದಿದೆ. ಅಧಿಕೃತವಾದಂಥ ಘೋಷಣೆ ಬಾಕಿ ಇದೆ. ಆದರೆ 3 ಕ್ಷೇತ್ರದಲ್ಲೂ ಕೂಡ ಯಾರು ಊಹೆ ಮಾಡದಂತಹ ಅಚ್ಚರಿಯ ಫಲಿತಾಂಶ ಹೊರಬಿದ್ದಿದೆ. ಶಿಗ್ಗಾವಿ, ಸಂಡೂರು, ಚನ್ನಪಟ್ಟಣ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅಂಥ ಒಂದು ಅಚ್ಚರಿಯ ಫಲಿತಾಂಶ ಹೊರಬಿದ್ದಿದೆ. ಚನ್ನಪಟ್ಟಣದಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಅಂತೇಳಿ ಘೋಷಣೆ ಮೊಳಗಿದೆ. ಕಾರ್ಯಕರ್ತರು ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಅಂತೇಳಿ ಅವರು ಘೋಷಣೆ ಕೂಗಿ ಜೈಕಾರವನ್ನು ಹಾಕಿದ್ದಾರೆ. 3 ಕ್ಷೇತ್ರಗಳ ಗೆಲುವಿನ ಬೆನ್ನಲ್ಲೇ ಜೈಕಾರವನ್ನು ಹಾಕಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ, ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ, ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವ್ರಿಗೆ, ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವ್ರಿಗೆ, ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ, ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ, ಮುಂದಿನ ಮುಖ್ಯಮಂತ್ರಿ ಶಿವಕುಮಾರ್ ಅವ್ರಿಗೆ. ಯೋಗೇಶ್ವರ ಬೆಂಬಲಿಗರು ಈಗ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ನಮ್ಮ ಗೆಲುವಿಗೆ ಕಾರಣಕರ್ತರಾದ ಕಾರ್ಯಕರ್ತರಿಗೆ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಜೈವಾಗ್ಲಿ ಅನ್ನುವಂತಹ ಘೋಷಣೆಯನ್ನ ಕೂಡ ಕೂಗ್ತಾ ಇದ್ದಾರೆ. ಏನಿದರ ರಹಸ್ಯ ಅನ್ನೋದ್ರ ಬಗ್ಗೆ ಅವ್ರನ್ನ ಕೇಳ್ತಾರೆ. ನಾನು ಮುಖ್ಯವಾಗಿ ನೇರವಾಗಿ ಅದೇ ವಿಚಾರಕ್ಕೆ ಬಂದ್ಬಿಡ್ತೀನಿ. ನೀವೀಗ ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತ ಘೋಷಣೆಗೆ ಹೋಗಿದ್ರಿ, ಏನಾದ್ರೆ ಹಿಂದಿನ ರಹಸ್ಯ? ಹಿಂದಿನ ರಹಸ್ಯ ಏನಿಲ್ಲ. ಡಿಕೆ ಶಿವಕುಮಾರ್ ಸಾಹೇಬ್ರವರು ಡಿಕೆ ಶಿವಕುಮಾರ್ ಸಾಹೇಬ್ರವರು 40 ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಗೆ ತಮ್ಮ ಬೆವರನ್ನು